ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಈ ವಿಡಿಯೋದಲ್ಲಿ ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ ಬಗ್ಗೆ ನೋಡೋಣ. ಅಂದರೆ ಒಂದು ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ ಯಾವ ಥರ ಇರುತ್ತೆ, ಅದಕ್ಕೆ ಏನೇನು ಕಂಟ್ರೋಲ್ಸ್ ಬರ್ತವೆ ಮೇನಾಗಿ ಯೂಸ್ ಮಾಡೋದು, ಆ್ಯಂಡ್ ಆ ಕಂಟ್ರೋಲ್ಸ್ನ ಯಾವ ರೀತಿ ಯೂಸ್ ಮಾಡಬೇಕು, ಆ್ಯಂಡ್ ಒಂದು ವೇವ್ ಫಾರ್ಮ್ನ ಕೊಟ್ಟು ಕೊನೆಯಲ್ಲಿ ಆ ವೇವ್ ಫಾರ್ಮ್ ಪ್ರಾಪರ್ಟೀಸ್ನ ಯಾವ ಥರ ಮೆಜರ್ ಮಾಡಬೇಕು, ಆಟೋಮೆಟಿಕ್ಕಾಗಿ ಯಾವ ರೀತಿ ಮೆಜರ್ ಮಾಡಬೇಕು, ಆ್ಯಂಡ್ ಮ್ಯಾನ್ಯಲ್ ಆಗಿ ಕೂಡ ಯಾವ ರೀತಿ ಮೆಜರ್ ಮಾಡಬೇಕಂತ ನೋಡೋಣ. ಇನ್ನು ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ ಅಂದರೆ ಏನು ಅಂತ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ನೋಡಿದ್ವಿ. ಸೊ ಆ ವಿಡಿಯೋ ನೀವು ನೋಡ್ಬೇಕಾದ್ರೆ ಮೇಲೆ ಐ ಬಟನ್ ಮೇಲೆ ಲಿಂಕ್ ಮಾಡಿರ್ತೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋ ನೋಡ್ಬೋದು. ಸೊ ಇವಾಗ ನೆಕ್ಸ್ಟ್ ಏನು ಮಾಡೋಣ, ಒಂದು ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ ಯಾವ ಥರ ಇರುತ್ತಂತ ನೋಡೋಣ. ಸೊ ಇವಾಗ ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಒಂದು ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್. ಸೊ ಇಲ್ಲಿ ನೋಡ್ಬೋದು ಬ್ರ್ಯಾಂಡ್ ಮತ್ತು ಅದರದ್ದು ಸೀರಿಯಲ್ ನಂಬರ್ ನೋಡ್ಬೋದು. ಆ್ಯಂಡ್ ಇದು ಒಂದು 2 ಚಾನಲ್ DSO ಆ್ಯಂಡ್ ಮ್ಯಾಕ್ಸಿಮಮ್ ಬ್ಯಾಂಡ್ ವಿಡ್ತ್ ಸಪೋರ್ಟ್ ಮಾಡೋದಷ್ಟಂದರೆ 70 ಮೆಗಾಹರ್ಟ್ಜ್ವರೆಗೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಸ್ಯಾಂಪಲ್ಸ್ ಪರ್ ಸೆಕೆಂಡ್ ನೋಡಿದ್ರೆ 1 ಗಿಗಾ ಸ್ಯಾಂಪಲ್ಸ್ ಪರ್ ಸೆಕೆಂಡ್ ಇದೆ. ಸೊ ಇದರಲ್ಲಿ ಏನೇನು ಕಂಟ್ರೋಲ್ಸ್ ಬರ್ತವೆ ಮೇನ್ ಆಗಿ ಅಂತ ನೋಡಿದ್ರೆ 2 ಇನ್ಪುಟ್ಸ್ ಬರ್ತವೆ. ಒಂದು ಚಾನಲ್ 1 ಇನ್ಪುಟ್ಟು, ಚಾನಲ್ 2 ಇನ್ಪುಟ್. ಇದು ಸ್ವಲ್ಪ ನೋಡ್ಬೋದು ಮೇಲೆ ಬರೆದಿರೋ ಚಾನಲ್ 1 ಚಾನಲ್ 2 ಆ್ಯಂಡ್ ಎಕ್ಸ್ಟರ್ನಲ್ ಟ್ರಿಗರ್ ಇನ್ಪುಟ್ ಕೊಡೋದಾದ್ರೆ ಅದನ್ನು ಕೂಡ ನಾವು ಕೊಡ್ಬೋದು. ಇಲ್ಲಿ ನಮಗೆ 1 ಕಿಲೋಹರ್ಟ್ಜು ಪಲ್ಸಸ್ ಬರ್ತಾ ಇರುತ್ತೆ, ಸ್ಕ್ವೇರ್ ವೇವು ಎಟ್ 5 ವೋಲ್ಟ್ ಆ್ಯಂಪ್ಲಿಟ್ಯೂಡ್ ಬರ್ತಾ ಇರುತ್ತೆ. ಸೊ ಅದನ್ನು ನಾವು ಬೇರೆ ಸರ್ಕ್ಯೂಟ್ಗೆ ಯಾವುದಕ್ಕಾದ್ರೂ ಇನ್ಪುಟಾಗಿ ಬಳಸ್ಕೋಬೋದು, ಅಥವಾ ಟೆಸ್ಟ್ ಮಾಡೋದಕ್ಕೆ ಇದಕ್ಕೆ ಇನ್ಪುಟ್ ಕೊಟ್ಟು ನಾವು ಅದನ್ನು ಚೆಕ್ ಮಾಡ್ಬೋದು. ಆ್ಯಂಡ್ ಇವೆರಡು ಕಂಟ್ರೋಲ್ಸ್ ಏನು ಕಾಣ್ತಾವಲ್ಲ, ಇದು ಚಾನಲ್ 1 ಕಂಟ್ರೋಲ್ಸ್, ಇವು ಚಾನಲ್ 2 ಕಂಟ್ರೋಲ್ಸು. ಸೊ ಇದು ವೋಲ್ಟ್ ಪರ್ ಡಿವಿಷನ್ ಸೆಟ್ ಮಾಡೋದು, ಆ್ಯಂಡ್ ಇದು ಚಾನಲ್ 1 ವರ್ಟಿಕಲ್ ಪೊಸಿಷನ್ ಸೆಟ್ ಮಾಡೋದು. ಇದು ಚಾನಲ್ 2 ವೋಲ್ಟ್ಸ್ ಪರ್ ಡಿವಿಷನ್ ಸೆಟ್ ಮಾಡೋದು, ಆ್ಯಂಡ್ ಇದು ಚಾನಲ್ 2 ವರ್ಟಿಕಲ್ ಪೊಸಿಷನ್ನ ಸೆಟ್ ಮಾಡೋದು. ಆ್ಯಂಡ್ ಇದೇನದಲ್ಲ ಟೈಮ್ ಪೀರಿಯಡ್ನ ಸೆಟ್ ಮಾಡೋದು. ಇದು ಟೈಮ್ ಪೀರಿಯಡ್ ಪರ್ ಡಿವಿಷನ್ ಸೆಟ್ ಮಾಡೋದು, 1 ಡಿವಿಷನ್ಗೆ ಎಷ್ಟು ಟೈಮ್ ಅಂತ ಸೆಟ್ ಮಾಡೋದು. ಆ್ಯಂಡ್ ಇದೇನದಲ್ಲ ಹಾರಿಜಾಂಟಲ್ ಪೊಸಿಷನ್ನ ಕಂಟ್ರೋಲ್ ಮಾಡೋದು. ಸೊ ನೆಕ್ಸ್ಟ್ ಇಲ್ಲೇನಿದಾವೆ ಚಾನಲ್ 1 ಮೆನು, ಚಾನಲ್ 2 ಮೆನು ಅಂತ. ಇವೆರಡು ಚಾನಲ್ 1 ಮತ್ತು ಚಾನಲ್ 2 ಬೇರೆ ಬೇರೆ ಮೆನುಗಳಿದ್ದಂಗೆ. ಇಲ್ಲಿ ಮ್ಯಾಥ್ಸ್ ಮೆನು ಅಂತಿದೆಯಲ್ಲ, ಸೊ ಇಲ್ಲಿ ಚಾನಲ್ 1 ಚಾನಲ್ 2 ಎರಡು ಕೂಡಿಸಿ ಬೇರೆ ಬೇರೆ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ನ ಮಾಡ್ಬೋದು. ನೆಕ್ಸ್ಟ್ ಇಲ್ಲೇನು ಕಾಣುತ್ತೆ ನಿಮಗೆ ಹಾರಿಜಾಂಟಲ್ ಮೆನು ಅಂತ, ಅದು ಒಂದು ಹಾರಿಜಾಂಟಲ್ ಪೊಸಿಷನಿಂಗ್ ಮಾಡೋಕ್ಕೆ ಮೆನು. ಸೊ ಇದಿಷ್ಟು ಮಾತ್ರ ಒಂದು CROದಲ್ಲಿ ಕಾಮನ್ ಆಗಿರುತ್ತೆ. ಆದರೆ ಇಲ್ಲಿ ಏನು ಬರುತ್ತೆ ಅಂದರೆ ಉಳಿದ ಕಂಟ್ರೋಲ್ಸ್ ಎಲ್ಲ CROದಲ್ಲಿ ಇರಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಮೊದಲಾಗಿ ರನ್ ಮತ್ತು ಸ್ಟಾಪ್ ಅಂತ ಇದೆ ಈ ಕೀ. ಸೊ ಈ ಕೀ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ನಿಮಗೆ, ಇಲ್ಲೇನು ವೇವ್ ಫಾರ್ಮ್ಸ್ ರನ್ ಆಗ್ತಿರ್ತಾವಲ್ಲ ಕಂಟಿನ್ಯೂಸ್ ಆಗಿ ಜನ್ರೇಟ್ ಆಗಿರೋದು, ಅದು ವೇವ್ ಫಾರ್ಮ್ಸ್ ಏನಾಗುತ್ತೆ ಕಂಪ್ಲೀಟ್ಲಿ ಸ್ಟಾಪ್ ಆಗಿಬಿಡುತ್ತೆ, ಮೂವ್ ಆಗಲ್ಲ. ನೆಕ್ಸ್ಟ್ ಆಟೋ ಸೆಟ್ ಅಂತ ಏನಿದೆ ನಾವು, ಸೊ ನಮಗೆ ವೇವ್ ಫಾರ್ಮ್ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಥವಾ ಆ್ಯಂಪ್ಲಿಟ್ಯೂಡ್ ಹೆಚ್ಚು ಕಡಿಮೆ ಆಯಿತು, ನಮ್ಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗ್ತಾ ಇಲ್ಲ ಹಂಗಂದಾಗ ಆಟೋ ಸೆಟ್ ಅಂತ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಕರೆಕ್ಟಾಗಿ ವೇವ್ ಫಾರ್ಮ್ ಏನಾಗುತ್ತಾ ಈ ಒಂದು ಡಿಸ್ಪ್ಲೇ ಸೈಜ್ ಏನಿದೆಲ್ಲ ಆ ಸೈಜ್ಗೆ ಯಾವ ಥರ ನಮಗೆ ಕರೆಕ್ಟಾಗಿ ಕಾಣಬೇಕು ಆ ಥರ ಸೆಟ್ ಆಗಿಬಿಡುತ್ತೆ. ಇನ್ನು ಮೇನ್ ಕಂಟ್ರೋಲ್ಸ್ ನೋಡೋದಾದರೆ ಇಲ್ಲಿ ಒಂದು ಮೆಜರ್ ಅಂತ ಬಟನ್ ಇದೆ. ಸೊ ಈ ಮೆಜರ್ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನಮಗೆ ಏನೇನು ಪ್ರಾಪರ್ಟೀಸ್ ಇದಾವೆ ಒಂದು ವೇವ್ ಫಾರ್ಮ್ದು, ಫ್ರೀಕ್ವೆನ್ಸಿ ಆಗಿರ್ಬೋದು, ಟೈಮ್ ಪೀರಿಯಡು, ಆನ್ ಟೈಮ್, ಆಫ್ ಟೈಮ್, ಮತ್ತು ಬೇರೆ ಬೇರೆ ಏನೇನು ಪ್ರಾಪರ್ಟೀಸ್ ಇರ್ತಾವೆ ಎಲ್ಲನೂ ಡಿಸ್ಪ್ಲೇದಲ್ಲಿ ಡಿಸ್ಪ್ಲೇ ಆಗುತ್ತೆ ಮೆಜರ್ ಬಟನ್ ಕ್ಲಿಕ್ ಮಾಡಿದರೆ. ಆ್ಯಂಡ್ ಇಲ್ಲಿ ಏನಿದಾವೆ ಬೇರೆ ಬೇರೆ ಫಂಕ್ಷನ್ಸ್ ಇದಾವೆ. ಸೊ ಆ ಫಂಕ್ಷನ್ ಏನೇನು ವರ್ಕ್ ಆಗಿರುತ್ತೆ ಅಂತ ಡಿಸ್ಪ್ಲೇದಲ್ಲಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಔಟ್ರನ್ನ ನೋಡಿದಾಗ ನಮಗೆ ಆ ಫಂಕ್ಷನ್ಸ್ ಕೀಸ್ನ ಯೂಸ್ ಮಾಡಿ ಬೇರೆ ಬೇರೆ ಫಂಕ್ಷನ್ಸ್ನ ಆ್ಯಕ್ಟಿವೇಟ್ ಮಾಡೋದು ಅಥವಾ ಡಿಆಕ್ಟಿವೇಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಫಂಕ್ಷನ್ ಕೀಸ್ನ ಆನ್ ಆಫ್ ಮಾಡೋದಕ್ಕೆ ಒಂದು ಬಟನ್ ಇದೆ, F0 ಬಟನ್. ಸೊ ಅದನ್ನು ಪ್ರೆಸ್ ಮಾಡಿದರೆ ಈ ಫಂಕ್ಷನ್ಸ್ ಏನಿದಾವಲ್ಲ ಇಲ್ಲಿ ಏನು ಡಿಸ್ಪ್ಲೇದಲ್ಲಿ ಬರ್ತಿರ್ತಲ್ಲ ಹೋಗುತ್ತೆ, ಮತ್ತು ಪ್ರೆಸ್ ಮಾಡಿದ್ರೆ ಮತ್ತೆ ಆ ಫಂಕ್ಷನ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇದು ಬಂದು ಪವರ್ ಆನ್ ಆಫ್ ಬಟನ್. ಸೊ ಇವಾಗ ಆಫ್ ಇದೆ, ಮೇನ್ ಬಟನ್ ಆಫ್ ಮಾಡಿದ್ವಿ. ಸೊ ಮೇನ್ ಬಟನ್ ಆನ್ ಮಾಡಿ ನಾವು ಪವರ್ ಆನ್ ಮಾಡಿದರೆ ಸೊ ಈ ಥರ ಆನ್ ಆಗುತ್ತೆ. LCD ಡಿಸ್ಪ್ಲೇ ನೋಡ್ಬೋದು ನೀವು, ಇಲ್ಲೊಂದು 7 ಇಂಚ್ TFT LCD ಡಿಸ್ಪ್ಲೇ ಇದೆ. ಸೊ ಈ ಡಿಸ್ಪ್ಲೇದಲ್ಲಿ ಏನದಲ್ಲ ನಾವೇನು ಇನ್ಪುಟ್ಸ್ ಕೊಡ್ತೀವಿ ಎಲ್ಲ ಈ ಡಿಸ್ಪ್ಲೇದಲ್ಲೇ ಕಾಣುತ್ತೆ. ಸೊ ಈ ಥರ ಒಂದು ವರ್ಚುವಲ್ ಡಿಸ್ಪ್ಲೇ ಇರುತ್ತೆ. ಇದರಲ್ಲಿ ಯಾವ CROದಲ್ಲಿ ಯಾವ ರೀತಿ ಇತ್ತೋ ಲೈನ್ಸ್ ಗ್ರಾಫ್ ಶೀಟ್ ಇದ್ದಂಗೆ ಒಂದು ಲೈನ್ಸ್ ಇತ್ತಲ್ಲ ಆ ರೀತಿ ಇರಲ್ಲ. ಇಲ್ಲಿ ಡಿಸ್ಪ್ಲೇ ಆನ್ ಆದಾಗ ಅದ್ರ ಮೇಲೇ ವರ್ಚುವಲ್ ಆಗಿ ಕಾಣುತ್ತೆ. ಸೊ ಇವಾಗ ನಾವೇನು ಮಾಡ್ಬೋದು, ಈ ಚಾನಲ್ಸ್ಗೆ ಬೇರೆ ಬೇರೆ ಇನ್ಪುಟ್ಸ್ ಕೊಟ್ಟು ಚೆಕ್ ಮಾಡ್ಬೋದು ಯಾವ ರೀತಿ ಇರುತ್ತೆ ಒಂದು ವೇವ್ ಫಾರ್ಮ್ ಅದ್ರ ಪ್ರಾಪರ್ಟೀಸ್ ಏನೇನಿದೆ ಅಂತ. ಸೊ ಇನ್ನು ಮೊದಲಿಗೆ ಡಿಸ್ಪ್ಲೇದಲ್ಲಿ ಏನೇನು ತೋರಿಸುತ್ತೆ ಅಂತ ನೋಡೋದಾದರೆ ಇಲ್ಲಿ ಟೈಮ್ ಪೀರಿಯಡ್ ಏನು ಸೆಟ್ ಆಗಿದೆ ಅಂತ ತೋರಿಸುತ್ತೆ, 1 ಡಿವಿಷನ್ಗೆ ಎಷ್ಟು ಟೈಮ್ ಪೀರಿಯಡ್ ಸೆಟ್ ಆಗಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಏನದಲ್ಲ ಒಂದು ಡಿವಿಷನ್ಗೆ ಎಷ್ಟು ವೋಲ್ಟು ಸೆಟ್ ಮಾಡಿದ್ದೀವಿ ಅಂತ ತೋರಿಸುತ್ತೆ. ಸೊ ಇಲ್ಲಿ ಏನದು ಚಾನಲ್ 1ಗೆ ಕೊಟ್ಟಿರೋದು ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಚಾನಲ್ 1 ಇಲ್ಲಿ ತೋರಿಸಿದ್ರೆ ಚಾನಲ್ 1 ಫ್ರೀಕ್ವೆನ್ಸಿ ಏನದಂತ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ನೀವು ಟೈಮ್ ಮತ್ತು ಡೇಟ್ ಕೂಡ ಡಿಸ್ಪ್ಲೇ ಆಗ್ತದೆ, ಇವತ್ತಿನ ಡೇಟು ಮತ್ತು ಈಗಿಂದು ಟೈಮ್ ಕೂಡ
ಡಿಸ್ಪ್ಲೇ ಆಗ್ತಾಯಿದೆ. ಸೊ ಇವಾಗ ಏನು ಮಾಡೋಣ, ನೆಕ್ಸ್ಟು ಒಂದು ಟ್ರಾನ್ಸ್ಫಾರ್ಮರಿಂದ ಒಂದು AC ಸಿಗ್ನಲ್ ಕೊಟ್ಟು ಇದಕ್ಕೆ ಯಾವ ರೀತಿ ಮೆಜರ್ ಮಾಡಬೇಕು, ಆಟೋಮೆಟಿಕ್ಕಾಗಿ ಯಾವ ರೀತಿ ಮೆಜರ್ ಮಾಡಬೇಕು, ಮ್ಯಾನ್ಯಲಾಗಿ ಯಾವ ರೀತಿ ಮೆಜರ್ ಮಾಡೋಕ್ಕಂತ ನೋಡೋಣ. ನೀವು ನೋಡ್ಬೋದು ಒಂದು ಟ್ರಾನ್ಸ್ಫಾರ್ಮರ್ ಮೇನ್ಸ್ ಕನೆಕ್ಟ್ ಮಾಡಿದ್ವಿ. ಆ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ನ ಪ್ರೋಬ್ಸ್ ಮುಖಾಂತರ ಇಲ್ಲಿ ನೋಡ್ಬೋದು ನೀವು CRಗೆ ಅಥವಾ DSಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಈ ಥರ ವೇಫಾರ್ಮ್ ಡಿಸ್ಪ್ಲೇ ಆಗ್ತದೆ DS ಸ್ಕ್ರೀನ್ ಮೇಲೆ. ಸೊ ಇವಾಗ ನೋಡ್ಬೋದು ನೀವು ಯಾವ ಥರ ಡಿಸ್ಪ್ಲೇ ಆಗ್ತದೆ ವೇಫಾರ್ಮ್ ಅಂತ. ಸೊ ಇದೇನು ಬರ್ತಿದಿಲ್ಲ, ಟ್ರಾನ್ಸ್ಫಾರ್ಮರಿಂದ ಬರ್ತಿರೋಂಥ ಔಟ್ಪುಟ್ಟು ವೇಫಾರ್ಮ್. ಸೊ ನಮ್ಗೆ ಇಲ್ಲಿ ಮೆಜರ್ ಮಾಡೋಕ್ಕೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅಂದರೆ ನಾವೇನು ಮಾಡ್ಬೋದು, ಕರೆಕ್ಟಾಗಿ ಕಾಣ್ತಾಯಿಲ್ಲ, ಭಾಳ ಹತ್ರ ಅದು ಸೈಕಲ್ಸ್ ಅಂತ ನಮ್ಗೆ ಅನಿಸಿದ್ರೆ ಆಟೋ ಸೆಟ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಈಸಿಯಾಗಿ ಕಾಣೋ ರೀತಿ ಸೆಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಸೈನ್ ವೇವು ಯಾವ ರೀತಿ ಸೆಟ್ ಆಯ್ತು ಅಂತ ಈ ಕಂಪ್ಲೀಟ್ ನೋಡ್ಬೋದು. ಫುಲ್ ಡಿಸ್ಪ್ಲೇ ತುಂಬ ಕಾಣ್ತಾ ಇದೆ. ಆ್ಯಂಡ್ ಈಸಿಯಾಗಿ ನಾವು ಇಲ್ಲಿ ಎಷ್ಟು ಡಿವಿಷನ್ಸ್ ಕವರ್ ಆಯಿತು, ಹಾರಿಜಾಂಟಲ್ ಆಗಿ ವರ್ಟಿಕಲ್ ಆಗಿ ಅಂತ ಎಲ್ಲನೂ ನೋಡ್ಬೋದು. ಸೊ ಇಲ್ಲಿ ಪೀಕ್ ಟು ಪೀಕ್ ವ್ಯಾಲ್ಯೂ ತೋರಿಸ್ತದೆ, ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ವೋಲ್ಟ್ ಇದೆ ಅಂತ. ಎಷ್ಟಿದೆ, 34.6 ವೋಲ್ಟ್ ಇದೆ. ಸೊ ಇಲ್ಲಿಂದ ನೆಗೆಟಿವ್ ಪೂರ್ತಿ ನೆಗೆಟಿವಿಂದ ಹಿಡಿದು ಪಾಸಿಟಿವ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟು ವೋಲ್ಟ್ ಆಗುತ್ತೆ. ಇನ್ನು ಬರೀ ಪಾಸಿಟಿವ್ ಆಫ್ ಸೈಕಲ್ ನೆಗೆಟಿವ್ ಆಫ್ ಸೈಕಲ್ ಪೀಕ್ ವ್ಯಾಲ್ಯೂ ನೋಡಬೇಕಂದ್ರೆ ನಿಮಗೆ ಇದರಲ್ಲಿ ಡಿವೈಡೆಡ್ ಬೈ 2 ಮಾಡಿದರೆ ಅಷ್ಟು ಇರುತ್ತೆ. ಆ್ಯಂಡ್ ಇಲ್ಲಿ RMS ಅಂತ ಡಿಸ್ಪ್ಲೇ ಆಗ್ತದಲ್ಲ, ನೋಡ್ಬೋದು RMS ವ್ಯಾಲ್ಯೂ ಎಷ್ಟಿದೆ ಅಂತ. ಎಷ್ಟಿದೆ RMS 12.2 ವೋಲ್ಟ್ ಇದೆ. ಅಂದರೆ ನಮಗೆ ಔಟ್ಪುಟ್ ಬರೋಂಥ ವೋಲ್ಟೇಜ್ ಎಷ್ಟು ಅಂದರೆ 12.2 ವೋಲ್ಟ್. ಆ್ಯಂಡ್ ಫ್ರೀಕ್ವೆನ್ಸಿ ನೋಡ್ಬೋದು ನೀವು ಇಲ್ಲಿ ಅಪ್ ಟು 50 ಹರ್ಟ್ಸ್ ಫ್ರೀಕ್ವೆನ್ಸಿ ತೋರಿಸ್ತದೆ. ಸೊ ಅಂದರೆ ಫ್ರೀಕ್ವೆನ್ಸಿ ಇಲ್ಲಿ ನಾವು ಕೊಟ್ಟಿರೋದು AC ಆಗಿರೋದ್ರಿಂದ 50 ಹರ್ಟ್ಸ್ ಇರುತ್ತೆ ಅದರದ್ದು. ನೆಕ್ಸ್ಟ್ ಪೀರಿಯಡ್ ನೋಡ್ಬೋದು, ಅಂದರೆ ಪೀರಿಯಡ್ ಅಂದರೆ ಇಲ್ಲಿ ಟೈಮ್ ಪೀರಿಯಡ್, ಒಂದು ಸೈಕಲ್ ಕಂಪ್ಲೀಟ್ ಆಗಿ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಆಲ್ಮೋಸ್ಟ್ 20 ಮಿಲಿ ಸೆಕೆಂಡ್ಸ್ ಇದೆ. ಸೊ ಕೆಳಗಡೆನೂ ನಿಮಗೆ ತೋರಿಸ್ತದೆ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ. ಸೊ ಇಲ್ಲಿ ಕೆಳಗಡೆ ಏನು ತೋರಿಸುತ್ತಲ್ಲ ಫ್ರೀಕ್ವೆನ್ಸಿ ರೇಂಜ್, ನಾವು ಇಲ್ಲಿ ಈ ನಾಬ್ ಮುಖಾಂತರ ಒಂದು ಏನು ಫ್ರೀಕ್ವೆನ್ಸಿ ರೇಂಜ್ ಸೆಟ್ ಮಾಡ್ತೀವಿ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಈಗ ಒಂದು ನಾವು ಆಟೋಮೆಟಿಕ್ಕಾಗಿ ಮೆಜರ್ ಮಾಡಬೇಕು ವ್ಯಾಲ್ಯೂಸ್ ಅಂತ ನೋಡಿದ್ರೆ ಇಲ್ಲೇನು ಆಟೋ ಸೆಟ್ ಅಂತ ಮೆಜರ್ ಅಂತ ಒಂದು ಕೀ ಕಾಣುತ್ತಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಏನೇನು ವ್ಯಾಲ್ಯೂಸ್ ಇದೆನೋ ಈ ವೇವ್ ಫಾರ್ಮ್ದು ಪ್ರಾಪರ್ಟೀಸ್ ಏನೇನಿದೆ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೋಡ್ಬೋದು ಮೊದಲಿಗೆ ಫ್ರೀಕ್ವೆನ್ಸಿ ಎಷ್ಟಿದೆ, ಆಮೇಲೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂದರೆ ಪೀಕ್ ವ್ಯಾಲ್ಯೂ ಎಷ್ಟಿದೆ, ಪ್ಲಸ್ ಪಲ್ಸ್ ವಿಡ್ತ್ ಅಂದರೆ ಆನ್ ಟೈಮ್ ಇದು, ಮೈನಸ್ ಪಲ್ಸ್ ವಿಡ್ತ್ ಅಂದರೆ ಆಫ್ ಟೈಮ್, ಆಮೇಲೆ ಇಲ್ಲಿ ಮಿನಿಮಮ್ ಅಂದರೆ ನೆಗೆಟಿವಲ್ಲಿರೋಂಥ ಪೀಕ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ಅಂದರೆ ಪಾಸಿಟಿವ್ ಪೀಕ್ ವ್ಯಾಲ್ಯೂ, ಸೇಮ್ ಮತ್ತು ಅವೇ ಪ್ಲಸ್ ಪಲ್ಸ್ ವಿಡ್ತ್ ರೈಸ್ ಟೈಮ್ ಎಲ್ಲ ಇದೆ. ಸೊ ಈ ಒಂದು ಏನೇನು ಡಿಸ್ಪ್ಲೇ ಆಗ್ತಾ ಇದಾವೆ ಇವನ್ನ ನಾವು ಕಂಪ್ಲೀಟಾಗಿ ಎಲ್ಲ ಚೇಂಜ್ ಮಾಡ್ಕೋಬೋದು. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲಸ್ ಪಲ್ಸ್ ಬಿಡುತ್ತೆ, ಮೈನಸ್ ಪಲ್ಸ್ ಬಿಡ್ತಿದೆ, ಮ್ಯಾಕ್ಸಿಮಮ್ ಮಿನಿಮಮ್ ಫ್ರೀಕ್ವೆನ್ಸಿ ಇದೆ, ಆದರೆ RMS ವ್ಯಾಲ್ಯೂ ತೋರಿಸಲ್ಲ, ಅಂದರೆ RMS ವ್ಯಾಲ್ಯೂ ತೋರಿಸಲ್ಲ. ಸೊ ಅದನ್ನು ತೋರಿಸ್ಬೇಕಾದ್ರೆ ನಾವೇನು ಮಾಡ್ಬೋದು, ಇಲ್ಲೇನು ಇಷ್ಟು ಕೀಸ್ ಇದಾವಲ್ಲ ಅಷ್ಟಕ್ಕೂ ಒಂದೊಂದು ಮೆನು ಇದೆ ನೋಡಿರಿ, F1 ಇದಕ್ಕೆ, F2 ಇದಕ್ಕೆ, ಈ ಥರ. ಸೊ ನಾವೆಲ್ಲನೂ ಚೇಂಜ್ ಮಾಡ್ಕೋಬೋದು. ಯಾವ ಥರ ಅಂದರೆ ಇಲ್ಲೇನು ರೆಡ್ ಮಾರ್ಕ್ ಇಂಡಿಕೇಟ್ ಆಗ್ತಿದೆಯಲ್ಲ, ಇಲ್ಲಿ ಒಂದು ಆರೋ ಮಾರ್ಕ್ ಇಂಡಿಕೇಟ್ ಆಗ್ತಿದೆಯಲ್ಲ, ಸೊ ಅದನ್ನು ನಾವು ಯಾವುದಕ್ಕೆ ಬೇಕು ಅದಕ್ಕೆ ಮೂವ್ ಮಾಡ್ಕೋಬೋದು. ಈಗ ನೋಡಿರಿ ಮೂವ್ ಆಗ್ತಿದೆ. ಈಗ ನಮಗೆ ಮ್ಯಾಕ್ಸಿಮಮ್ ಆಲ್ರೆಡಿ ಮೇಲೆ ತೋರಿಸ್ತದೆ. ಸೊ ನಮ್ಗೆ ಇಲ್ಲಿ ಬೇರೆದು ಬೇಕು ಅಂತ ಬಂದಾಗ ಏನು ಮಾಡ್ಬೋದು, ಅಲ್ಲಿಗೆ ಪ್ರೆಸ್ ಮಾಡಿ ಇದು ಒಂದು ಕ್ಲಿಕೇಬಲ್ ರೊಟೇಟ್ ಆಗುತ್ತೆ, ಕ್ಲಿಕ್ ಕೂಡ ಮಾಡ್ಬೋದು. ಸೊ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸೊ ಅದಕ್ಕೆ ಏನೇನು ಅಲ್ಲಿ ನಾವು ಸೆಟ್ ಮಾಡ್ಕೊಳಕ್ಕೆ ಆಪ್ಷನ್ಸ್ ಇದ್ದಾವೆ ಇಲ್ಲಿ ತೋರಿಸುತ್ತೆ. ಸೊ ಮೊದಲಿಗೆ ನೋಡ್ಬೋದು ಆಫ್ ಅಂತಿದೆ, ಆಮೇಲೆ ಫ್ರೀಕ್ವೆನ್ಸಿ ಆಫ್ ಅಂದರೆ ಏನು ಕಂಪ್ಲೀಟಾಗಿ ಏನು ತೋರಿಸಲ್ಲ, ಫ್ರೀಕ್ವೆನ್ಸಿ ಅಂದರೆ ಎಷ್ಟು ಫ್ರೀಕ್ವೆನ್ಸಿ ಇದೆ ತೋರಿಸುತ್ತೆ, ಪೀರಿಯಡ್ ಅಂದರೆ ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ನಾವು ಟೈಮ್ ಪೀರಿಯಡ್ ಇಡೋಣ. ಸೊ ಟೈಮ್ ಪೀರಿಯಡ್ ಇರಬೇಕಂದ್ರೆ ಮತ್ತೆ ನಾವು ರೊಟೇಟ್ ಮಾಡಬೇಕು. ಇಲ್ಲಿ ನೋಡಿ ಟೈಮ್ ಪೀರಿಯಡಿಗೆ ರೆಡ್ ಈಗ ಡಾಟಿಂದ ಇಂಡಿಕೇಟ್ ಆಗಿದೆ. ಸೊ ಮತ್ತೆ ಇದನ್ನೇ ಪ್ರೆಸ್ ಮಾಡಿದ್ರೆ ಏನಾಗುತ್ತಾ, ಸೊ ಅಲ್ಲಿ ನಮಗೆ ಒಂದು ಸೈಕಲ್ದು ಟೋಟಲ್ ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಈ ಥರ ಏನಾಗುತ್ತೆ DSOದಲ್ಲಿ ಎಲ್ಲ ವ್ಯಾಲ್ಯೂಸ್ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಆ್ಯಂಡ್ ನಾವು ಮ್ಯಾನ್ಯಲ್ ಆಗಿ ಕೂಡ ಮೆಜರ್ ಮಾಡ್ಬೋದು. ಯಾವ ಥರ ಅಂತ ನೋಡಿದ್ರೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿಂದ ಆ್ಯಂಪ್ಲಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಸೊ ಇದು 0 ಲೈನ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು ವೋಲ್ಟೇಜ್ ಅನ್ನೋ ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ ಮ್ಯಾಕ್ಸಿಮಮ್ ಅಂತ ಚೆಕ್ ಮಾಡೋದಾದರೆ, ಸೊ ಇಲ್ಲಿ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ಅಂತ ನೋಡಬೇಕು. ಆ್ಯಂಡ್ ನಾವು ವೋಲ್ಟ್ ಪರ್ ಡಿವಿಷನ್ನ ಎಷ್ಟು ಇಟ್ಟಿದ್ದೀವಿ ಅಂತಲೂ ನೋಡಬೇಕಾಗುತ್ತೆ. ಸೊ ವೋಲ್ಟ್ ಪರ್ ಡಿವಿಷನ್ ಎಷ್ಟು ಇಟ್ಟಿದ್ದೀವಿ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ ಯಾವಾಗಲೂ. ಸೊ ಇಲ್ಲಿ 5 ವೋಲ್ಟ್ ತೋರಿಸ್ತಾ ಇದೆ. ಸೊ ಇವಾಗ ನೋಡ್ಬೋದು ಚೇಂಜ್ ಮಾಡಿದರೆ ಕಮ್ಮಿ ಮಾಡಿ ನೋಡಿರಿ 10 ವೋಲ್ಟ್ ಆಯ್ತು. ಇವಾಗ ಚೇಂಜ್ ಮಾಡ್ದಂಗೆಲ್ಲ ಇಲ್ಲಿ ಕೂಡ ಚೇಂಜ್ ಆಗುತ್ತೆ, ವೇವ್ ಫಾರ್ಮ್ ಶೇಪಲ್ಲಿ ಕೂಡ ಚೇಂಜ್ ಆಗುತ್ತೆ. ಸೊ ಇವಾಗ ನೋಡ್ಬೋದು. ಸೊ ಇನ್ನು ಮೆಜರ್ ಮಾಡಬೇಕಾದ್ರೆ ನಮಗೆ ಸೆಂಟ್ರಲ್ಲಿ ಇರಬೇಕು ಕರೆಕ್ಟಾಗಿ, 0 ಲೈನ್ಗೆ ಸೆಂಟ್ರ್ ಏನಿರುತ್ತೆ ವೇವ್ ಫಾರ್ಮ್ದು ಅದು ಬಂದಿರಬೇಕು. ಹಂಗಾದಾಗ ಮಾತ್ರ ನಮ್ಮ ಪೀಕ್ ಲೆವೆಲ್ ಎಷ್ಟಿದೆ ಅಂತ ಕರೆಕ್ಟಾಗಿ ಮೆಜರ್ ಮಾಡೋಕ್ಕಾಗುತ್ತೆ. ಈಗ ಸಪೋಸ್ ಸೆಂಟ್ರಲ್ಲಿ ಇಲ್ಲ ಪೊಸಿಷನ್ ಈ ಥರ ಇತ್ತು ಅಂದ್ಕೊಡ್ರಿ,
ಸೊ ನಮಗೆ ಸೆಂಟ್ರಲ್ಲಿ ಕರೆಕ್ಟಾಗಿ ಸೆಟ್ ಮಾಡೋಕ್ಕೆ ಆಗಲ್ಲ. ಸೊ ಆವಾಗ ಎಲ್ಲಿದೆ ಸೆಂಟ್ರ್ ಅಂತ ಗೊತ್ತಾಗಲ್ಲ. ಆವಾಗ ಏನು ಮಾಡ್ಬೋದು ನೀವು, ಇದೇನು ಬಟನ್ ಇದೆಯಲ್ಲ ವರ್ಟಿಕಲ್ ಪೊಸಿಷನ್, ಇದು ಕೂಡ ಕ್ಲಿಕ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಹಾರಿಜಾಂಟಲ್ ಪೊಸಿಷನ್ನು 0 ಲೆವೆಲ್ಗೆ ಕರೆಕ್ಟಾಗಿ ಸೆಂಟ್ರಿಗೆ ಸೆಟ್ ಆಗುತ್ತೆ. ಸೊ ಇನ್ನು ಹಾರಿಜಾಂಟಲ್ ಪೊಸಿಷನ್ ಕೂಡ ನೋಡ್ಬೋದು, ಎಲ್ಲೆಲ್ಲೋ ಇತ್ತು ನಮಗೆ. ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಸ್ಟಾರ್ಟ್ ಆಗಿತ್ತು ಅಂದರೆ ಟೈಮ್ ಆನ್ ಟೈಮ್ ಆಫ್ ನೋಡೋದಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲರೂ ಸೆಂಟ್ರಲ್ಲಿ ಈ ಥರ ಇತ್ತು ಅಂದ್ಕೊಡ್ರಿ, ಒಂಚೂರು ಆ ಕಡೆ ಇತ್ತು 0 ಲೈನ್ಗೆ, ಸೆಂಟ್ರಲ್ ಲೈನ್ಗೆ ಇರಲಿಲ್ಲ, ವೇವ್ ಫಾರ್ಮ್ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಆ ಕಡೆ ಇತ್ತು ಅಂದಾಗ ಕೂಡ ಈ ಥರ ಇತ್ತು ಅಂದರೆ ನೀವು ಇಲ್ಲೇನು ಹಾರಿಜಾಂಟಲ್ ಪೊಸಿಷನ್ ಕಂಟ್ರೋಲ್ ಇದು ಕೂಡ ಕ್ಲಿಕ್ ಬಟನ್ ಇರುತ್ತೆ. ಸೊ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಕರೆಕ್ಟಾಗಿ ವೇವ್ ಫಾರ್ಮ್ ಸ್ಟಾರ್ಟ್ ಆಗೋದೇನಿದೆಲ್ಲ 0 ಲೈನ್ಗೆ ಬಂದು ಸೆಟ್ ಆಗುತ್ತೆ. ಸೊ ಇವಾಗ ಏನು ಮಾಡ್ಬೋದು ನಾವು, ಒಂದು ಎಷ್ಟು ಡಿವಿಷನ್ಸ್ ಕವರ್ ಆಗ್ತಾಯಿದೆ ಆ್ಯಂಡ್ ಏನೇನಿದೆ ಇದ್ರ ಪ್ರಾಪರ್ಟೀಸ್ ಅಂತ ನೋಡ್ಬೋದು. ಸೊ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ಅಂತ ನೋಡ್ಬೋದು ನೀವು ಇಲ್ಲಿ. ಆಲ್ಮೋಸ್ಟ್ 3 ಡಿವಿಷನ್ಸ್ ಕವರ್ ಆಗಿದೆ. ಅದ್ರ ಮೇಲೆ ಎಷ್ಟು ಕವರ್ ಆಗಿದೆ ಅಂತ ನೋಡೋದಾದರೆ ಸ್ವಲ್ಪ ಹಾರಿಜಾಂಟಲ್ ಪೊಸಿಷನ್ನ ನಾವು ಸೆಂಟ್ರಲ್ ಲೈನ್ಗೆ ಬರೋಂಗೆ ಇಟ್ಕೋಬೇಕು, ಪೀಕ್ ಲೆವೆಲ್ಗೆ ಬರೋಂಗೆ ಒಂದು ಯಾವುದಾದ್ರು ಲೈನ್ಗೆ ಇಟ್ಕೋಬೇಕು. ಸೊ ಇವಾಗ ನೋಡ್ಬೋದು 3 ಡಿವಿಷನ್ಸ್ ಕವರ್ ಆಗಿದೆ ಪ್ಲಸ್ 2 ಡಾಟ್ಸ್ ಕವರ್ ಆಗಿದೆ. ಸೊ ಅಂದರೆ 3.4. ಇಲ್ಲಿ ಕೂಡ 5 ಸಬ್ ಡಿವಿಷನ್ಸ್ ಇರ್ತವೆ, ಒಂದು ಸಬ್ ಡಿವಿಷನ್ಗೆ 0.2 ಆಗುತ್ತಾ. ಸೊ 3 ಡಿವಿಷನ್ಸು ಫುಲ್ ಕವರ್ ಆಗಿದೆ ಆ್ಯಂಡ್ 2 ಸಬ್ ಡಿವಿಷನ್ಸ್ ಕವರ್ ಆಗಿದೆ. ಸೊ ಹಂಗಾದಾಗ 3.4 ಆಗುತ್ತಾ, ಮಲ್ಟಿಪ್ಲೈಡ್ ಬೈ 5 ಮಾಡಿದ್ರೆ ಆಲ್ಮೋಸ್ಟ್ 17 ವೋಲ್ಟ್ ಆಗುತ್ತಾ. ಸೊ ಅದು ನಿಮಗೆ ಇಲ್ಲಿ ಆಲ್ರೆಡಿ ತೋರಿಸ್ತಾ ಇರುತ್ತೆ ವ್ಯಾಲ್ಯೂ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಅದೇ ವ್ಯಾಲ್ಯೂವೇ ಬರುತ್ತೆ. ಸೊ ಈ ಥರ ಪೀಕ್ ವ್ಯಾಲ್ಯೂ ನೋಡಬೇಕು, ಆ್ಯಂಪ್ಲಿಟ್ಯೂಡು ಚೆಕ್ ಮಾಡ್ಬೋದು. ಇನ್ನು ಫ್ರೀಕ್ವೆನ್ಸಿ ನಾವು ಮ್ಯಾನ್ಯಲಾಗಿ ಚೆಕ್ ಮಾಡೋದು ನೋಡಿದರೆ, ಸೊ ಅಲ್ಲಿ ಟೈಮ್ ಆನ್ ಟೈಮ್ ಆಫ್ ನೋಡಬೇಕಾಗುತ್ತಾ. ಸೊ ಟೈಮ್ ಆನ್ ಟೈಮ್ ಆಫ್ ನೋಡೋಕ್ಕೆ ಹಾರಿಜಾಂಟಲ್ ಪೊಸಿಷನ್ನು 0 ಲೈನ್ಗೆ ಸೆಟ್ ಮಾಡ್ಕೊಂಬಿಟ್ಟು, ಸೊ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ನಮ್ಗೆ ಇಲ್ಲಿಂದ ಇಲ್ಲಿಗೆ, ಅಂದರೆ ಟೈಮ್ ಆನ್ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ, ಟೈಮ್ ಆಫ್ ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ಅಂತ ನೋಡ್ಕೋಬೇಕು. ಇನ್ನು ಎಷ್ಟು ನಮಗೆ ವೋಲ್ಟ್ಸ್ ಪರ್ ಡಿವಿಷನ್ ಎಷ್ಟು ಸೆಟ್ ಮಾಡಿದ್ದೀವಿ ಅಂತ ನೋಡೋದು, ಟೈಮ್ ಪರ್ ಡಿವಿಷನ್ ಎಷ್ಟು ಸೆಟ್ ಮಾಡಿದ್ದೀವಿ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು 8 ಮಿಲಿ ಸೆಕೆಂಡ್ಸ್ ತೋರಿಸ್ತಾ ಇದೆ ಇವಾಗ. ಅಂದರೆ ಒಂದು ಡಿವಿಷನ್ಗೆ ನಾವು 8 ಮಿಲಿ ಸೆಕೆಂಡ್ಸ್ ಟೈಮ್ನ ಸೆಟ್ ಮಾಡಿದ್ದೀವಿ. ಸೊ ಅದನ್ನು ಚೇಂಜ್ ಕೂಡ ಮಾಡ್ಬೋದು. ಇಲ್ಲೇನಿದಾವೆ ಸೆಕೆಂಡ್ಸ್ ಪರ್ ಡಿವಿಷನ್ ಅಂತ ಕಾಣುತ್ತಲ್ಲ, ಅದು ಟೈಮ್ ಪರ್ ಡಿವಿಷನ್ ಸೆಟ್ ಮಾಡೋಂಥ ನಾವು ನೀವು ಅದನ್ನು ಚೇಂಜ್ ಮಾಡೋದ್ರಿಂದ ಟೈಮ್ ಪರ್ ಡಿವಿಷನ್ ಚೇಂಜ್ ಮಾಡ್ಬೋದು. ಈಗ ನೋಡಿ 4 ಮಿಲಿ ಸೆಕೆಂಡ್ ಆಯಿತು. ಸೊ ಅದೇ ರೀತಿ ನೀವು ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ 8 ಮಿಲಿ ಸೆಕೆಂಡ್ಸೇ ಇರಲಿ, ಕರೆಕ್ಟಾಗಿ ಕಾಣ್ತದೆ ವೇವ್ ಫಾರ್ಮ್ ನೋಡೋದಕ್ಕೆ. ಇನ್ನು ಎಷ್ಟು ಡಿವಿಷನ್ಸ್ ಕವರ್ ಆಗಿದೆ ಅಂತ ನೋಡ್ಬೇಕು. ಇಲ್ಲಿ ಎಕ್ಸಾಕ್ಟಾಗಿ 1 ಕವರ್ ಆಗಿದೆ ಆ್ಯಂಡ್ 1 ಸಬ್ ಡಿವಿಷನ್ ಕವರ್ ಆಗಿದೆ, ಅಂದರೆ 1.2 ಸಬ್ ಡಿವಿಷನ್ ಆಯಿತು. ಸೊ ಮಲ್ಟಿಪ್ಲೈಡ್ ಬೈ 8 ಮಾಡಬೇಕು. ಸೊ ಹಂಗಾದಾಗ ಎಷ್ಟಾಗುತ್ತೆ, ಟೈಮ್ ಆನ್ ನೋಡಿದರೆ ಆಲ್ಮೋಸ್ಟ್ 10 ಆಗುತ್ತೆ, 10 ಅಥವಾ 9.96 ಮಿಲಿ ಸೆಕೆಂಡ್ಸ್ ಅಷ್ಟಾಗುತ್ತೆ. ಸೊ 8 ಮಿಲಿ ಸೆಕೆಂಡ್ಸ್ ಮಲ್ಟಿಪ್ಲೈಡ್ ಬೈ 1.2 ಮಾಡಿದಾಗ 9.96 ಅಥವಾ 10 ಮಿಲಿ ಸೆಕೆಂಡ್ಸ್ ಆಗುತ್ತೆ. ಆ್ಯಂಡ್ ಟೈಮ್ ಆಫ್ ಕೂಡ ನೋಡ್ಬೋದು. ಟೈಮ್ ಆಫ್ಗೆ ನಾವೇನು ಮಾಡಬೇಕು, ನೆಗೆಟಿವ್ ಇರೋದನ್ನು ಯಾವುದಾದ್ರೂ ಒಂದು ಸ್ಟ್ರೇಟ್ ಲೈನ್ಗೆ ಸೆಟ್ ಮಾಡ್ಕೋಬೇಕು. ಸೊ ಇವಾಗ ನೋಡ್ಬೋದು ಟೈಮ್ ಆಫ್ ಇಲ್ಲಿಂದ ಇಲ್ಲಿವರೆಗಿದೆ. ಸೊ ಎಕ್ಸಾಕ್ಟ್ ಈ ಲೈನಿಗೆ ಸೆಟ್ ಮಾಡ್ಕೊಂಡಿದ್ದೀವಿ ನಾವು, ಈ ಲೈನ್ಗೆ ಇಲ್ಲಿ ವೇವ್ ಫಾರ್ಮ್ ಸ್ಟಾರ್ಟ್ ಆಗಂಗೆ. ಸೊ ಇಲ್ಲಿಂದ ಇಲ್ಲಿ ಕೂಡ 1.2 ಡಿವಿಷನ್ಸ್ ಕವರ್ ಆಗಿದೆ. ಮಲ್ಟಿಪ್ಲೈಡ್ ಬೈ 8 ಮಿಲಿ ಸೆಕೆಂಡ್ ಮಾಡಿದರೆ ನಿಮ್ಗೆ ಅದೇ 9.96 ಅಥವಾ 10 ಮಿಲಿ ಸೆಕೆಂಡ್ಸ್ ಆಗುತ್ತೆ. ಸೊ ಎರಡನ್ನೂ ಆ್ಯಡ್ ಮಾಡಿದಾಗ ಟೋಟಲ್ ಟೈಮ್ ಪೀರಿಯಡ್ ಏನಾಗುತ್ತೆ, ಆಲ್ಮೋಸ್ಟ್ 20 ಮಿಲಿ ಸೆಕೆಂಡ್ಸ್ ಆಗುತ್ತೆ. ಸೊ ಆ 20 ಮಿಲಿ ಸೆಕೆಂಡ್ಸ್ ಏನದಲ್ಲ ಟೋಟಲ್ 1 ಸೈಕಲ್ ತೊಗೊಳ್ಳೋಂಥ ಟೈಮ್ ಪೀರಿಯಡ್. ಸೊ ಆ ಟೈಮ್ ಪೀರಿಯಡ್ನ ನಾವು ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ತೊಗೊಂಡು, ಸೊ ಅಗೇನ್ 50 ಹರ್ಟ್ಜ್ ಫ್ರೀಕ್ವೆನ್ಸಿ ಬರುತ್ತೆ. ಸೊ ಆ ವ್ಯಾಲ್ಯೂಸ್ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ ನಮಗೆ, ಎಷ್ಟಿದೆ ಟೈಮ್ ಪೀರಿಯಡ್ ಎಷ್ಟಿದೆ, ಆಮೇಲೆ ಟಿ ಆನ್ ಎಷ್ಟಿದೆ, ಟೈಮು ಟಿ ಆಫ್ ಎಷ್ಟಿದೆ, ಆಮೇಲೆ ಫ್ರೀಕ್ವೆನ್ಸಿ ಎಷ್ಟಿದೆ ಎಲ್ಲನೂ ತೋರಿಸ್ತಾ ಇರುತ್ತೆ ನಮಗೆ. ಆ್ಯಂಪ್ಲಿಟ್ಯೂಡ್ ಎಷ್ಟಿದೆ, ಆಮೇಲೆ ಸ್ಕ್ರೀನ್ ಮೇಲೆ ಏನೇನು ತೋರಿಸ್ತಾ ಇರ್ತೀನಿ ಅಂದರೆ ಇದು ವೋಲ್ಟ್ಸ್ ಪರ್ ಡಿವಿಷನ್ ಇಲ್ಲಿ ತೋರಿಸುತ್ತಾ, ಆ್ಯಂಡ್ ಟೈಮ್ ಪರ್ ಡಿವಿಷನ್ ಇಲ್ಲಿ ತೋರಿಸಿರುತ್ತಾ, ಫ್ರೀಕ್ವೆನ್ಸಿ ಏನು ಅಪ್ಲೈ ಮಾಡಿದ್ವಿ ನಾವು ಅದು ಇಲ್ಲಿ ತೋರಿಸ್ತಿರುತ್ತಾ, ಆಮೇಲೆ ಮೆಜರ್ ಕ್ಲಿಕ್ ಮಾಡಿದ್ರೆ ಈ ಸೈಡ್ ಬಾರಲ್ಲಿ ಎಲ್ಲನೂ ವ್ಯಾಲ್ಯೂಸು ತೋರಿಸುತ್ತೆ ನಮಗೆ. ಸೊ ಈ ಥರ ಒಂದು ಆಟೋಮೆಟಿಕ್ ಆಗಲಿ ಅಥವಾ ಮ್ಯಾನ್ಯಲ್ ಆಗಲಿ ಸೆಟ್ ಮಾಡ್ಕೋಬೋದು. ನಾವು ವ್ಯಾಲ್ಯೂಸ್ನ ಮೆಜರ್ ಮಾಡ್ಬೋದು ಬೇರೆ ಬೇರೆ ವೇವ್ಸ್ದು. ಇನ್ನು ಈ ಬೇರೆ ಬೇರೆ ಮೆನುಸ್ ಏನಿದಾವೋ ಅವಟನ್ನೆಲ್ಲ ಸ್ಟಡಿ ಮಾಡಬೇಕಂದ್ರೆ ನಿಮ್ಮ ಬೇರೆ ಬೇರೆ DS ಬೇರೆ ಬೇರೆ ಬ್ರ್ಯಾಂಡ್ ಆದಂಗೆಲ್ಲ ಬೇರೆ ಬೇರೆ ರೀತಿ ಮೆನು ಸೆಟ್ಟಿಂಗ್ಸ್ ಇರುತ್ತೆ ಅದ್ರದ್ದು. ಸೊ ಅದ್ರದ್ದು ಆದಂಥ ಒಂದು ಮ್ಯಾನ್ಯಲ್ ಬರುತ್ತೆ ನಾವು ಪರ್ಚೇಸ್ ಮಾಡಿದಾಗ, ಆ ಮ್ಯಾನ್ಯಲ್ ನೋಡಿಕೊಂಡು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದ್ರು ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಬಸವ ಟೀಚರ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.